ನಮಸ್ಕಾರ ಸ್ನೇಹಿತರೆ. ನೀವು ಅಂಗೋಲಾದ ಬಗ್ಗೆ ಯೋಚಿಸಿದಾಗ ಮನಸ್ಸಿಗೆ ಏನು ಬರುತ್ತದೆ? ಅನೇಕರಿಗೆ ಇದು ಒಂದು ರಹಸ್ಯವಾಗಿಯೇ ಉಳಿದಿದೆ. ಆದರೆ ಈ ನೈಋತ್ಯ ಆಫ್ರಿಕಾದ ದೈತ್ಯ ನಿಮ್ಮ ಮನಸ್ಸನ್ನು ಅಲುಗಾಡಿಸುವ, ದಿಗ್ಭ್ರಮೆಗೊಳಿಸುವ ವೈರುಧ್ಯಗಳು, ಸ್ಥಿತಿಸ್ಥಾಪಕತ್ವ ಮನೋಭಾವ ಮತ್ತು ರಹಸ್ಯಗಳ ಭೂಮಿಯಾಗಿದೆ. ಇಂದು ನಾವು ಅಂಗೋಲಾದ ಬಗ್ಗೆ ಟಾಪ್ 10 ಅದ್ಭುತ ಸಂಗತಿಗಳಿಗೆ ಧುಮುಕುತ್ತಿದ್ದೇವೆ. ಫ್ಯಾಕ್ಟ್ ನಂಬರ್ 10. ರೋಲಿಂಗ್ ಮರಳಿನ ದಿಬ್ಬಗಳನ್ನು ಹೊಂದಿರುವ ಮರುಭೂಮಿಯನ್ನು ಊಹಿಸಿಕೊಳ್ಳಿ. ಅದು ನೇರವಾಗಿ ಅಟ್ಲಾಂಟಿಕ್ ಅಪ್ಪಳಿಸುವ ಅಲೆಗಳಲ್ಲಿ ಮುಳುಗುತ್ತಿದೆ. ಇದು ಡಿಜಿಟಲ್ ವರ್ಣಚಿತ್ರವಲ್ಲ, ಇದು ನಮೀಬಿಯಾ ಪ್ರಾಂತ್ಯದ ಮೆಮೊಡಸ್ ಮರುಭೂಮಿ. ಇನ್ನೂ ಹೆಚ್ಚಿನಗಳಿವೆ. ಸ್ಥಳಾಂತರಗೊಳ್ಳುತ್ತಿರುವ ಮರಳಿನಿಂದ ಸಮಾಧಿ ಮಾಡಲ್ಪಟ್ಟಿರುವ ಆರ್ಕೋದ ಗೋಸ್ಟ್ ಟೌನ್ ಆಗಿದೆ. ಒಮ್ಮೆ ಅಭಿವೃದ್ಧಿ ಹೊಂದುತ್ತಿರುವ ಮೀನುಗಾರಿಕೆ ಗ್ರಾಮವಾದ ಇದನ್ನು ಮರುಭೂಮಿಗೆ ಕೈಬಿಡಲಾಯಿತು. ಫ್ಯಾಕ್ಟ್ ನಂಬರ್ 9. ಅಂಗೋಲವು ಆಫ್ರಿಕಾದ 2ನೇ ಅತಿದೊಡ್ಡ ಜಲಪಾತಕ್ಕೆ ನೆಲೆಯಾಗಿದೆ. ಹಾಗಾದರೆ ಮೊದಲನೇ ಅತಿದೊಡ್ಡ ಜಲಪಾತವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಲುಕುಲಾ ನದಿಯು ಈ ಜಲಪಾತವನ್ನು ಸೃಷ್ಟಿಸಿತು. ಅದುವೇ ಕಲಂಡುಲಾ ಜಲಪಾತ. ಈ ಜಲಪಾತವು 100 ಮೀಟರ್ ಎತ್ತರ ಮತ್ತು 400 ಮೀಟರ್ ಅಗಲವಿದೆ. ದಟ್ಟವಾದ ಮಳೆ ಕಾಡಿನಲ್ಲಿ ಮಂಜಿನ ದೃಶ್ಯದೊಂದಿಗೆ ಈ ನೈಸರ್ಗಿಕ ಅದ್ಭುತವನ್ನು ನೀವು ಕಾಣಬಹುದು. ಫ್ಯಾಕ್ಟ್ ನಂಬರ್ 8. ಅಂಗೋಲಾದ ರಾಜಧಾನಿ ಲುವಾಂಡಾ. ಇದು ಕಾಡುಗಳ ವೈರುಧ್ಯಗಳ ನಗರವಾಗಿದೆ. ಇದು ಸಾಮಾನ್ಯವಾಗಿ ವಲಸಿಗರಿಗೆ ವಿಶ್ವದ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾಗಿದೆ. ಆದರೆ ಅದರ ಇತಿಹಾಸವು ಇನ್ನೂ ನಿಗೂಢವಾಗಿದೆ. ಹೊರವಲಯದಲ್ಲಿ ಆಫ್ರಿಕಾದ ಮಾಸ್ಕೋ ಎಂದು ಬಿಂಬಿತವಾಗಿದೆ ಈ ನಗರ. ಇದೇ ಶೀತಲ ಸಮರದ ಸಮಯದಲ್ಲಿ ನಿರ್ಮಿಸಲಾದ ಬೃಹತ್ ಸೋವಿಯತ್ ಶೈಲಿಯ ವಸತಿ ಯೋಜನೆ ಈಗ ಅದನ್ನು ಲುವಾಂಡಾದ ಆಧುನಿಕ ಸ್ಕೈಲೈನ್ನೊಂದಿಗೆ ಹೋಲಿಸಿ ಬೆರಗುಗೊಳಿಸುತ್ತಿದೆ. ಟಲಾಟೋನ್ ಕನ್ವೆನ್ಷನ್ ಸೆಂಟರ್ ಮತ್ತು ಕಡಲ ತೀರದ ವಾಯುವಿಹಾರಗಳನ್ನು ಒಳಗೊಂಡಿದೆ. ಇದು ಅದರ ವಾಸ್ತುಶಿಲ್ಪದಲ್ಲಿ ನೀವು ನೋಡಬಹುದಾದ ಇತಿಹಾಸಗಳ ಸಂಘರ್ಷವಾಗಿದೆ. ಫ್ಯಾಕ್ಟ್ ನಂಬರ್ 7. ಅಂಗೋಲಾದ ಕಠಿಣವಾದ ನಮೀಬಿ ಮರುಭೂಮಿಯಲ್ಲಿ ನೀವು ಸಸ್ಯ ಸಾಮ್ರಾಜ್ಯದ ಅತಿದೊಡ್ಡದ ವಿಚಿತ್ರತೆಗಳಲ್ಲಿ ಒಂದಾದಂಥ ವೆಲ್ವಿಶಿಯಾ ಮೆರಿಬಿಲಸ್ ಸಸ್ಯವನ್ನು ಕಾಣಬಹುದು. ಈ ಸಸ್ಯವನ್ನು ಜೀವಂತ ಪಳಿಯುಳಿಕೆ ಎಂದೇ ಕರೆಯಲಾಗುತ್ತದೆ. ಇದು ಸುಮಾರು 1500 ವರ್ಷಗಳಿಗೂ ಹೆಚ್ಚು ಕಾಲ ಬದುಕಬಲ್ಲದು. ಕೇವಲ ಮಂಜು, ಹನಿ ಮತ್ತು ಇಬ್ಬನಿಯ ಮೇಲೆ ಬದುಕಬಲ್ಲದು. ಇದು ಕೇವಲ 2 ಎಲೆಗಳಲ್ಲಿ ಮಾತ್ರ ಬೆಳೆಯುತ್ತದೆ. ಅದು ಶತಮಾನಗಳವರೆಗೆ ಚೂರು ಚೂರು ಮತ್ತು ತಿರುಚಿಕೊಂಡು ಒಂದು ಗೊಂದಲಮಯ ಪಾರಮಾರ್ಥಿಕ ಅವ್ಯವಸ್ಥೆಯಾಗಿ ಪರಿಣಮಿಸುತ್ತದೆ. ಚಾರ್ಲ್ಸ್ ಡಾರ್ವಿನ್ ಇದನ್ನು ಸಸ್ಯ ಸಾಮ್ರಾಜ್ಯದ ಪ್ಲಾಟಿಪಸ್ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 6. 1980 ಮತ್ತು 90ರ ದಶಕಗಳಲ್ಲಿ ಜಗತ್ತಿನ ಡ್ಯಾನ್ಸ್ ಸೆನ್ಸೇಷನ್ ಆದಂತಹ ಕಿಂಜಾಬಾ ಡ್ಯಾನ್ಸ್ ಇದೇ ಅಂಗೋಲಾದಲ್ಲಿ ಹುಟ್ಟಿದ್ದು. ಇದು ಯುರೋಪ್, ಅಮೆರಿಕ ಮತ್ತು ವಿಶ್ವಾದ್ಯಂತ ಡ್ಯಾನ್ಸ್ ಸ್ಟುಡಿಯೋಗಳಲ್ಲಿ ವ್ಯಾಪಿಸಿತ್ತು. ಈ ಡ್ಯಾನ್ಸ್ಗಿಂತ ಮುಂಚೆ ಅಂಗೋಲಾ ನಮಗೆ ಸೇಂಬಾ ಡ್ಯಾನ್ಸ್, ಅದು ಬ್ರೆಜಿಲಿಯನ್ ತಳಹದಿಯನ್ನು ಹೊಂದಿದ್ದ ಡ್ಯಾನ್ಸ್ ಸ್ಟೈಲನ್ನು ಪರಿಚಯಿಸಿದ್ದರು. ಫ್ಯಾಕ್ಟ್ ನಂಬರ್ 5. ಅಂಗೋಲಾವು ವಜ್ರಗಳು ಮತ್ತು ತೈಲದ ಉತ್ಪಾದನೆಯಲ್ಲಿ ಆಫ್ರಿಕಾದ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ. ಆದರೆ ವರ್ಷಗಳವರೆಗೆ ಈ ಸಂಪತ್ತು ಒಂದು ವಿರೋಧಾಭಾಸವಾಗಿ ಹರಿದು ಬಂತು. ಈ ಸಂಪತ್ತು ಲುವಾಂಡಾವನ್ನು ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾಗಿಸಿತು. ಇಲ್ಲಿ ಒಂದು ಸಿಂಪಲ್ ಸ್ಯಾಂಡ್ವಿಚ್ನ ಬೆಲೆ $100ಗಿಂತಲೂ ಹೆಚ್ಚು ಏರಿದ ಒಂದು ಪ್ರಸಿದ್ಧ ಕಥೆ ಇದೆ. ಫ್ಯಾಕ್ಟ್ ನಂಬರ್ 4. ಈಗ ಸ್ವಲ್ಪ ಇತಿಹಾಸದ ಕಡೆ ಹೋಗಿ ನೋಡೋಣ. ದೂರದ ಟಿಟುಂಡುಗುಲು ಗುಹೆಗಳು ಮತ್ತು ಪರ್ವತಗಳಲ್ಲಿ ನೀವು ವಿಶ್ವದ ಅತಿದೊಡ್ಡ ಮತ್ತು ಕಡಿಮೆ ಅನ್ವೇಷಿಸಿದ ಇತಿಹಾಸ ಪೂರ್ವ ರಾಕ್ ಕಲೆಯ ಸಂಗ್ರಹಗಳಲ್ಲಿ ಒಂದನ್ನು ನೀವು ಕಾಣಬಹುದು. ಕಳೆದು ಹೋದ ಯುಗದ ಪ್ರಾಣಿಗಳು, ಆಚರಣೆಗಳು ಮತ್ತು ದೈನಂದಿನ ಜೀವನವನ್ನು ಚಿತ್ರಿಸುವ 1 ದಶಲಕ್ಷಕ್ಕೂ ಹೆಚ್ಚು ವರ್ಣಚಿತ್ರಗಳು ಮತ್ತು ಕೆತ್ತನೆಗಳನ್ನು ನೀವು ಇಲ್ಲಿ ಕಾಣಬಹುದು. ಇದು ಮಾನವನ ಇತಿಹಾಸದ ತೆರೆದ ವಸ್ತು ಸಂಗ್ರಹಾಲಯವಾಗಿದೆ. ಹೆಚ್ಚಿನ ಪುರಾತತ್ವ ಶಾಸ್ತ್ರಜ್ಞರು ಇದರ ಕಥೆಗಳನ್ನು ಡಿಕೋಡ್ ಮಾಡಲು ಇಂದಿಗೂ ಕಾಯುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 3. ಇದು ಒಂದು ಪೌರಾಣಿಕ ಪ್ರಾಣಿಯ ಕಥೆಯಾಗಿದೆ. ಜೈಂಟ್ ಸೇವಲ್ ಆಂಟಿಲೋಪ್ 5 ಅಡಿಗಳಷ್ಟು ತಲುಪಬಹುದಾದ ಬೃಹತ್ ಬಾಗಿದ ಕೊಂಬುಗಳನ್ನು ಹೊಂದಿರುವ ಭವ್ಯವಾದ, ವಿಮರ್ಶಾತ್ಮಕವಾದ, ಅಳಿವಿನಂಚಿನಲ್ಲಿರುವ ಅಂಗೋಲಾಗೆ ಮಾತ್ರ ಸ್ಥಳೀಯವಾಗಿರುವ ಜಿಂಕೆ ಇದಾಗಿದೆ. ಇದು ರಾಷ್ಟ್ರೀಯ ಸಂಕೇತವಾಗಿದೆ. ಅಂತರ್ಯುದ್ಧದ ಸಮಯದಲ್ಲಿ ಅಳಿವಿನಂಚಿನಲ್ಲಿತ್ತು ಎಂದು ಭಾವಿಸಲಾದ
ಒಂದು ಸಣ್ಣ ಸಂಖ್ಯೆಯಲ್ಲಿತ್ತು, ಆದರೆ 2004ರಲ್ಲಿ ಪವಾಡ ಸದೃಶವಾಗಿ ಮರುಶೋಧಿಸಲಾಯಿತು. ಅದರ ಬದುಕುಳಿಯುವಿಕೆಯು ಈಗ ಅಂಗೋಲಾದ ಸ್ವಂತ ಚೇತರಿಕೆ ಮತ್ತು ಭರವಸೆಯ ಪ್ರಬಲ ಸಂಕೇತವಾಗಿದೆ. ಫ್ಯಾಕ್ಟ್ ನಂಬರ್ 2. ಅಂಗೋಲವನ್ನು ಪೋರ್ಚುಗೀಸರು ಶತಮಾನಗಳವರೆಗೆ ಆಳ್ವಿಕೆಯ ಪ್ರಭಾವ. ಅಂಗೋಲಾದ ಅಧಿಕೃತ ಭಾಷೆ ಪೋರ್ಚುಗೀಸ್ ಆಗಿದೆ. ಇದು ಕೇವಲ ಮೇಲ್ಮೆಯಲ್ಲಿ ಮಾತ್ರ. ಈ ದೇಶದಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿಭಿನ್ನ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಈ ಮಿಶ್ರಣವು ಸ್ಥಳೀಯ ಪದಗಳನ್ನು ಮತ್ತು ಲಯಗಳಿಂದ ತುಂಬಿದ ವಿಶಿಷ್ಟವಾದ ಅಂಗೋಲನ್ ಪೋರ್ಚುಗೀಸ್ ಭಾಷೆಯನ್ನು ಸೃಷ್ಟಿಸಿದೆ. ಇದು ಲೋಸೋಫೋನ್ ಮತ್ತು ಆಳವಾದ ಪ್ರಾಮಾಣಿಕವಾಗಿ ಆಫ್ರಿಕನ್ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಫ್ಯಾಕ್ಟ್ ನಂಬರ್ 1. ಅಂಗೋಲವು ಆಫ್ರಿಕಾದ ಖಂಡದಲ್ಲೇ ಉಳಿದ ದೇಶಗಳಿಗಿಂತ ಹೆಚ್ಚು ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ಗಳನ್ನು ಹೊಂದಿದೆ. ಅಂಗೋಲವು 6 ಬಯೋಸ್ಫಿಯರ್ ರಿಸರ್ವ್ಗಳನ್ನು ಹೊಂದಿದೆ. ದಟ್ಟವಾದ ಮಳೆಕಾಡುಗಳು ಮತ್ತು ಜಲಪಾತಗಳಿಂದ ಹಿಡಿದು ಕುನುನೆ ನದಿಯ ಬಯೋಡೈವರ್ಸಿಟಿವರೆಗೆ ಅಂಗೋಲವು ಅತ್ಯದ್ಭುತ ನೈಸರ್ಗಿಕ ಸಂಪತ್ತನ್ನು ಕಾಪಾಡಿಕೊಂಡು ಬಂದಿದೆ. ಇದು ಗೆಳೆಯರೇ ಅಂಗೋಲಾದ ಬಗ್ಗೆ ಇರುವಂಥ ಟಾಪ್ 10 ಅಮೇಜಿಂಗ್ ಫ್ಯಾಕ್ಟ್ಸ್. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.